सुबह तक ऐसे जाएगा। बाटी बापले उबल के बन रही है उबल के ನಮ್ಗೆ ಇಲ್ಲಿ ಗಾಡಿ ಹೋಗುವಾಗ ಗಾಯ್ಸ್ ನೋಡಿ ಇಲ್ಲಿ ಒಳ್ಳೆ ಮಟನ್ ಕರಿ ರೆಡಿ ಆಗ್ತಾ ಇದೆ ಗಾಯ್ಸ್, ಒಳ್ಳೆ ಬಾಪ್ಲಾ ರೆಡಿ ಆಗ್ತಾ ಇದೆ. ಇದು ಇಲ್ಲಿನ ಹಬೀಬಿ. ಇವಾಗ ರಾಜಸ್ಥಾನದಲ್ಲಿದ್ದೇವೆ. ರಾಜಸ್ಥಾನದಲ್ಲಿ ಡೇ 2 ಇವತ್ತು. ನಿನ್ನೆ ರಾತ್ರಿ ನಾವು ಈ ಕಾಣ್ತಾ ಇದೆಯಲ್ಲ ಈ ಮಸೀದಿಯಲ್ಲಿ ಮಲಗಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಅವಲಕ್ಕಿ ಮತ್ತೆ ಅದರ ಮೇಲೆ ಮಿಕ್ಸರ್ ಹಾಕಿ ಕೊಟ್ಟಿದ್ದಾರೆ. ಗೈಸ್, ಗಾಡಿ ಎಲ್ಲ ರೆಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಯ್ತು. ನಮ್ಮ ರಾಜಸ್ಥಾನ್ ಡೇ 2 ಶುರು ಆಗುತ್ತೆ. ಗೈಸ್, ನೀವೇನ್ ನೋಡ್ತಾ ಇದ್ದೀರಾ, ಈ ಮಾರ್ಬಲ್ ನಮ್ಮ ಮನೆಗಳಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇಲ್ಲಿಂದ ಸಪ್ಲೈ ಆಗ್ತಾ ಇರೋದು ರಾಜಸ್ಥಾನದಿಂದ. ರಾಜಸ್ಥಾನ ಇದಕ್ಕೆ ಫೇಮಸ್. ಈ ಮಾರ್ಬಲ್ ಅಲ್ಲ, ಹೋಲ್ಸೇಲ್ ದರದಲ್ಲಿ ಇಲ್ಲಿ ರೆಡಿ ಮಾಡಿ ಇಡೀ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನೀವೇನ್ ಕಾಣ್ತಾ ಇದ್ದೀರಾ, ಇದೊಂದು ಮಾರ್ಬಲ್ ತಯಾರು ಮಾಡ್ತಾ ಇರುವಂತಹ ದೊಡ್ಡ ಫ್ಯಾಕ್ಟ್ರಿ ಇದು. ಚಾವಿ ಅಂತರ್ಪಡ್ಲಿ. ಇವಾಗ ನಾವು ಇರೋದು ರಾಮಂಜ್ ಬಂಡಿ ಅನ್ನುವ ಸ್ಥಳದಲ್ಲಿ. ಈ ತರ ಹಲವಾರು ಫ್ಯಾಕ್ಟ್ರಿಗಳು ಇಲ್ಲಿದೆ. ಇದು ಇಲ್ಲಿ ಫೇಮಸ್. ಇದಕ್ಕೆ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಗೈಸ್, ನೀವೇನು ಇವಾಗ ನೋಡ್ತಾ ಇದ್ದೀರಾ ನನ್ನ ಹಿಂದೆ ಕಲ್ಲಿನ ರಾಶಿ. ಇಲ್ಲಿ ಆಕ್ಚುಲಿ ಭೂಮಿಯಿಂದ ಅಗೆದು ತೆಗೆಯುವಂಥದ್ದು. ನಾನು ಹೇಳಿದ್ರಲ್ಲ ಮಂಡಿ ಸ್ಟೋನ್ ಅಂತ, ಅದನ್ನು ಇಲ್ಲಿಂದ ತೆಗಿತಾರೆ. ಸೆಗಣಿ, ಇದು ಸೆಗಣಿ, ನೀವು ಕಾಣ್ತಾ ಇರೋದು ಸೆಗಣಿಯಿಂದ ಇವರು ಕುಕಿಂಗ್ ಮಾಡ್ತಾರಂತೆ ಮೇಲೆ ಹೋಗಿ. ನೋಡಿ ಇಲ್ಲಿ ಇವರು ರೊಟ್ಟಿ ಮತ್ತು ಕರಿ ಮಾಡ್ತಾ ಇದ್ದಾರೆ. ಗೈಸ್, ಒಳ್ಳೆ ಬಾಪ್ಲಾ ರೆಡಿ ಆಗ್ತಾ ಇದೆ. ಇದು ಇಲ್ಲಿನ ಜನರ ಫೇಮಸ್ ರಾಜಸ್ಥಾನ್ ಫೇಮಸ್. ಇವತ್ತು ಲಂಚ್ ಇವರ ಜೊತೆ. ಆ ಸ್ಮೆಲ್ ಇದೆಯಲ್ಲ, ಒಂಥರ ಅಚ್ಚ ಖುಷ್ಬು. ಸೊ ಎಕ್ಸ್ಪೀರಿಯನ್ಸ್ ಮಾಡುವ, ತಿಂದ ಮೇಲೆ ಹೇಗಿದೆ ಅಂತ ಹೇಳ್ತೇನೆ. ಗಾಯ್ಸ್ ನೋಡಿ ಇಲ್ಲಿ ಒಳ್ಳೆ ಮಟನ್ ಕರಿ ರೆಡಿ ಆಗ್ತಾ ಇದೆ. ಮಟನ್ ಕರಿ ಮತ್ತೆ ಬಾಪ್ಲಾ. ನೀವೇನ್ ನೋಡ್ತಾ ಇದ್ದೀರಾ, ಈ ಬಾಟಿ 3 ಸ್ಟೇಜ್ ಆದ್ಮೇಲೆ ನಮ್ಮ ತಟ್ಟೆಗೆ ಬರುತ್ತೆ. ಫಸ್ಟ್ ಬಾಯ್ಲ್ ಮಾಡ್ತಾರೆ, ನಂತರ ಫ್ರೈ ಮಾಡ್ತಾರೆ, ನಂತರ ಇಲ್ಲಿ ಆಯಿಲ್ ಹಾಕಿ ಬೇಯಿಸ್ತಾರೆ, ನಂತರ ನಮ್ಮ ಫೈನಲಿ ಗಾಯ್ಸ್ ಇವಾಗ 6 ಗಂಟೆ ಆಯ್ತು. ನಮ್ಮ ಲಂಚ್ ಇವಾಗ ರೆಡಿ ಆಗಿದೆ. ಬಾಟಿ ಮತ್ತು ಮಟನ್ ಕರಿ ಟ್ರೈ ಮಾಡುವ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತಿನ್ಮೇಲೆ ಅಭಿಪ್ರಾಯ ಹೇಳ್ತಾನೆ. ಓಕೆ ಗಾಯ್ಸ್, ನಮ್ಮ ಮಟನ್ ಕರಿ ಅಂಡ್ ಬಾಟಿ ರೆಡಿ ಆಗಿದೆ. ಲೆಟ್ಸ್ ಟ್ರೈ. ಒಂದ್ಸಲ ನೀವು ಮಸ್ಟ್ ಆಗಿ ಟ್ರೈ ಮಾಡಬೇಕು. ರಾಜಸ್ಥಾನದ್ದು ಫೇಮಸ್ ಫುಡ್ ಐಟಮ್ ಅಲ್ಲಿ ಇದೊಂದು. कौन बनाया कौन? आपने है ना? एकदम बढ़िया. इन्होंने बनाया था और सब्जी मैंने बनाई थी, मतलब काट के. बढ़िया बनवाई. ಗೈಸ್, ರಾಜಸ್ಥಾನಕ್ಕೆ ಬಂದು ಫಸ್ಟ್ ಟೈಮ್ ನಾನು ಮಲೆ ನೋಡ್ತಾ ಇರೋದು. ದೊಡ್ಡ ಮಲೆ ಅಲ್ಲ, ಸಣ್ಣದಾಗಿ ಕಿರಿಕಿರಿ ಮಲೆ ಅಂತ ಹೇಳ್ತಾ ಇರುವ. ನಾನಿಲ್ಲಿ ಗಾಡಿ ನಿಲ್ಸಿದ್ದು ಯಾಕಂದ್ರೆ ನಮ್ಗಿಲ್ಲಿ ಗಾಡಿ ಹೋಗುವಾಗ ಇಲ್ಲಿ ಒಂದು ಯಾವುದೋ ಒಂಥರ ओके ठीक है. तो क्या है एक्चुअली? पहले से ही. अच्छा, बड़े कितना साल पुराना है? 4 अच्छा. हाँ ಪ್ಯಾಲೇಸ್ ಅಂತೆ ನೋಡಿ. ರಾಜಸ್ಥಾನದಲ್ಲಿ ಕೂಡ ಈ ತರ ಒಂದು ಪ್ಯಾಲೇಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನಾವೊಂದು ಸುಮಾರು 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಬಂದೆ. ಎಲ್ಲಿ ಕೂಡ
ಅಂದ್ರೆ ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಫುಲ್ಲು ಕಾಡುಗಳು. ಮೇಲೆ ಟ್ರೈನ್ ಹೋಗ್ತಾ ಇದೆ. ಪ್ಯಾಲೇಸ್ ಹಿಂದ್ಗಡೆನೆ ಟ್ರೈನ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಸಣ್ಣ ಒಂದು ಕೆರೆ ಇದೆ, ಮೇಲೆ ಕ್ಲೋಸ್ ಮಾಡಿದ್ದಾರೆ. ಈ ತರ ಪ್ಯಾಲೇಸ್ ಪ್ಲಸ್ ಮಲೆ, ಒಂಥರ ಎಕ್ಸ್ಪೀರಿಯನ್ಸ್. ನನ್ನ ಫ್ರೆಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಹಾಯ್, ಏನಿದು? ಏನಂತ ಗೊತ್ತಾಯ್ತಾ ಇದು? ಹಾ, ಏನಂತ ಗೊತ್ತಾಯ್ತಾ? ಇದು ಅಂದ್ರೆ ಒಂದು ಪುರಾತನ ಕಾಲದ ಪ್ಯಾಲೇಸ್ ಅಂತೆ. ಪುರಾತನ ಕಾಲದ ಇದು ಹಿಂದೆನೆ ಪುರಾತನ ಕಾಲದ. ಇದೇನು ಮರ? ಇದೇನು ಮರ? ನಂಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ಇದೇನು ನೀವು ನೋಡ್ತಾ ಇದ್ದೀರಾ? ಇದು ಪ್ಯಾಲೇಸ್, ಇದು ಒಳನೋಟ. ಏಕೆ ಜೈಲೇ? ಜೈಲ್ ತರ ಕಾಣ್ತಾ ಇದೆ ನೋಡಿ, ಜೈಲ್ ತರನೇ ಕಾಣ್ತಾ ಇದೆ. ನಾಲ್ಕೊಂದು ಸಣ್ಣ ಸಣ್ಣ ಕೋಣೆ, ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಕೇಳೋಣ ಅಂದ್ರೆ ಯಾರು ಕೂಡ ಇಲ್ಲ, ಹೊರಗಿಂದ ಬಂದವರೇ ಇರೋದು. ಇಲ್ಲಿ ಏನೋ ಇದೆ, ಇಲ್ಲಿ ಬೀಗ ಹಾಕಿದ್ದಾರೆ. ಮೇ ಬಿ ಅದು ಕೆರೆ ಅಂತ ಅನಿಸುತ್ತೆ. ಹೊರಗಡೆ ತೋರಿಸ್ತೇನೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಇದೊಂದು ಘಾಟ್ ತರ ಈ ರೋಡ್, ಈ ಘಾಟ್ ಮಧ್ಯದಲ್ಲಿ ಇರುವಂತಹ ಒಂದು ಪ್ಯಾಲೇಸ್. ಈ ಘಾಟ್ ಪ್ರದೇಶದಲ್ಲಿ ಈಗ ಟ್ರಾವೆಲ್ ಮಾಡುವಾಗ ನಮಗೆ ನೋಡೋಕ್ಕೆ ಸಿಕ್ಕಿತು. ಮೇಲೆ ಹೋಗಿ ನೋಡೋಣ ಬನ್ನಿ. ಹೀಗೆ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗ್ಬೇಕು ನಾವು. ಸ್ಟೆಪ್ ಎಲ್ಲ ಕಲ್ಲಿನಿಂದ ಮಾಡಿದ್ದು ನೋಡಿ ಅಂತೆ. ಅಲ್ಲಿ ನೀವು ಕಾಣ್ತಾ ಇರ್ಬೋದು ಒಂದು ದೊಡ್ಡ ಕಲ್ಲು, ಆ ಕಲ್ಲಿನ ಕೆಳಗಡೆ ಇರುವಂಥದ್ದು ಈ ಒಂದು ದರ್ಗಾ. ನೀವೇನು ನೋಡ್ತಾ ಇದ್ದೀರಾ, ದೊಡ್ಡ ಕಲ್ಲು, ಆ ಕಲ್ಲಿನ ಒಳಗಡೆ ಕೆತ್ತನೆ ಮಾಡಿ ಒಂದು ಸಣ್ಣ ಒಂದು ರೂಮ್ ಥರ ಇದೆ, ಇದರ ಒಳಗಡೆ ಇರೋದು ದರ್ಗಾ. ಕೆಳಗಡೆ ಬಂಡೆಕಲ್ಲು ನೋಡಿದ್ವಿ ಅಲ್ಲ, ಅದರ ಮೇಲ್ಭಾಗ ಇದು ನೋಡಿ, ಇದರ ಕೆಳಗಡೆ ಇರೋದು ದರ್ಗಾ. ನೋಡಿ ಇದೆಲ್ಲ ಕಾಣ್ಬೇಕಂದ್ರೆ ಇಲ್ಲಿಗೆ ಬರಬೇಕು ನೋಡಿ. ಸುತ್ತಮುತ್ತ ಕಾಡು, ಅದರ ಮಧ್ಯೆ ಇದ್ದೇವೆ ನಾವು. ಊರವರೇ ಇದು. ಹಾ ಬಾಯ್, ಹಾ ಇದೆ ರೀ. 10-11 बजे से हाँ और शाम को 5-6 बजे तक तो यहीं मिलेंगे. ಅಚ್ಚಾ, ಅಂದ್ರೆ ನೀವಲ್ಲಿ ಕಾಗೆ ನೋಡ್ತಾ ಇದ್ದೀರಲ್ಲ, ಅದು ನೀವು ಯಾವಾಗ ಬಂದರೂ ಕೂಡ ಇಲ್ಲೇ ಇರುತ್ತೆ ಅಂತ. ಮೇಲೆ ಬಂದು ನೋಡುವಾಗ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇವರು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಗ್ಯಾಸ್, ಫುಡ್ ಐಟಮ್ಸ್ ಎಲ್ಲ ತಂದು, ಆದರೆ ಇಲ್ಲಿ ಕಟ್ಟಿಗೆ ಯೂಸ್ ಮಾಡ್ತಾ ಇಲ್ಲ, ಸೆಗಣಿಯನ್ನು ಯೂಸ್ ಮಾಡ್ತಾರೆ. ಈ ಸೆಗಣಿ ಯೂಸ್ ಮಾಡಿ ಕುಕ್ಕಿಂಗ್ ಮಾಡ್ತಾ ಇರಂತೆ ಇಲ್ಲಿ. आज सब लोग साथ में और हाँ. अब कहाँ से आ रहे हो? लोकली है कि इधर खाना कर रहे हो? हाँ, एक्सपीरियंस अच्छा है. ये तो पूरा जंगल है, इसके बीच में खाना 40 किलोमीटर दूर है कोटा. अच्छा, ದರ್ಗಾಕ್ಕೆ ಬಂದಾಗ ಮಕ್ಕಳನ್ನು ನೋಡ್ತಾ ಇದ್ದೆ. ವಿಡಿಯೋದ ಮುಂದೆ ಬರಬೇಕಂತೆ, ಅದಕ್ಕೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೇನೆ. ನಮಗೆ ದರ್ಗಾಕ್ಕೆ ಬಂದಾಗ 2 ಸಬ್ಸ್ಕ್ರೈಬರ್ಸ್ ಅನ್ನು ಸಿಕ್ಕಿದ್ದಾರೆ. भाई आपका नाम? इरफान. आपका? ಅಲ್ಫೇಸ್. ಓಕೆ, ಥ್ಯಾಂಕ್ ಯು. ಗೈಸ್, ಊರವರು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಾಡಿನೊಳಗಡೆ. ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತೆ, ಬನ್ನಿ ನೋಡೋಣ. ಬಂಡೆಕಲ್ಲು ನೋಡಿ ಅಂತೆ ಯಾವ ಥರ ನಿಂತಿದೆ ಅಂತ. ಇಲ್ಲಿ ಬಂದು ಈ ಬೋರ್ ಆಗುವಾಗ ಕುತ್ಕೊಬೇಕು, ಒಳ್ಳೆ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಆಕ್ಚುಲಿ ಗೈಸ್, ರಾಜಸ್ಥಾನದ ವಿಶೇಷತೆ ಏನಂದ್ರೆ, ನಾವು ಮಧ್ಯಪ್ರದೇಶದಿಂದ ಬಾರ್ಡರ್ ಕ್ರಾಸ್ ಆಗ್ತದೆ, ಬರೀ ಕಲ್ಲುಗಳು ಮಾತ್ರ ಸಿಗ್ತದೆ. ಅಂದ್ರೆ ನಾನು ಏನಿದೆ ಅಲ್ಲ, ಸ್ಟೋನ್
ಈ ಮಾರ್ಬಲ್ ಯೂಸ್ ಮಾಡೋದು ಅದೇ ಒಂದು ಏರಿಯಾ. ಅದಾದ್ಮೇಲೆ ನಮಗೆ ಸಿಗೋದು ಫಾರೆಸ್ಟ್ ನಡುವೆ, ನಂತರ ಮರುಭೂಮಿ. ಇದೇ ಚೆನ್ನಾಗಿ ಬೇಡ ಆಗಿದೆ ರಾಜಸ್ಥಾನ, ಮರುಭೂಮಿ, ಕಾಡು, ಹಲ್ಲು, ಈ ಥರ. ನೋಡಿ ರಾತ್ರಿ 12ವರೆಗೆ ಮದುವೆ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ನಿಮ್ಗೆ ರಾಜಸ್ಥಾನದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವುದು. ನೋಡಿ ಇಲ್ಲಿ ಮದುಮಗ ನಿಂತಿದ್ದಾನೆ, ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಸಮಯ ಈಗ ರಾತ್ರಿ 11:30. ಫೈನಲಿ ಇವಾಗ ರಾಜಸ್ಥಾನ್ ರೀಚ್ ಆಗಿದ್ದೇನೆ. ಇಲ್ಲಿ ಮಲಗಕ್ಕೆ ಸ್ಪೇಸ್ ಸಿಕ್ಕಿದೆ, ಎಲ್ಲ ರೆಡಿ ಮಾಡಿಟ್ಟು ಈಗ ಮಲಗಕ್ಕೆ ಹೋಗ್ತಾ ಇದೆ. ಸೊ ಇವತ್ತಿನ ಡೇ ಇಲ್ಲಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬೈ.